ಇವತ್ತು ನಾನು ಈ ವಿಡಿಯೋನ ರ್ಯಾಂಡಮ್ ಆಗಿ ಶೂಟ್ ಮಾಡತ್ತೀನಿ. ಈಗ ಏನಂದ್ರೆ ತುಂಬಾ ಜನ ಏನ್ ಮಾಡ್ತೀರಿ ಅಂದ್ರೆ ನಂಗೆ ಇನ್ಸ್ಟಾಗ್ರಾಮ್ನಾಗ ಬಂದು ಡಿ ಎಂ ಮಾಡ್ತೀರಿ, ಇನ್ಸ್ಟಾಗ್ರಾಮ್ನ ಹ್ಯಾಕ್ ಮಾಡೋದು ಹೆಂಗ ಅಂತ. ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಇರ್ತಾರ, ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಮಾಡಿ ಅವರು ಯಾರ್ಯಾರಿಗೆ ಏನೇನು ಮೆಸೇಜ್ ಮಾಡ್ಯಾರ ಸೊ ಎಲ್ಲರೂ ನೋಡ್ಬೋದು. ಸೊ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಒಂದು ವಿಷಯ ಹೇಳ್ಬೇಕು. ನಿಮ್ಗೆ ಯಾರು ಹೇಳ್ಯಾರ ಹೇಳ್ರಿ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡಕ್ ಬರ್ತೈತಿ ಅಂತ? ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನ ಹ್ಯಾಕ್ ಮಾಡಕ್ ಬರಂಗಿಲ್ಲ. ಈ ಹ್ಯಾಕ್ ಮಾಡ್ಬೇಕಂದ್ರೆ ಅವಾಗ ಭಾಳ ಗೊತ್ತಿರಬೇಕು, ಕೋಡಿಂಗ್ ಆಗಿರ್ಬೋದು, ಆಮೇಲೆ ಈ ಸರ್ವರು ಅದೆಲ್ಲ ಅವಂಗೆ ಕಂಪ್ಲೀಟ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಡೀಟೇಲ್ ಗೊತ್ತಿತ್ತಂದ್ರೆ ಅವಾಗ ಮಾತ್ರ ಹ್ಯಾಕಿಂಗ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಇನ್ನೊಂದು ಏನು ಬರ್ತೈತಿ ಅಂದರೆ ಹ್ಯಾಕಿಂಗ್ ಒಳಗೆ ಫಿಶಿಂಗ್ ಬರ್ತೈತಿ. ಆಮೇಲೆ ಈಗ ಯಾರು ಏನಾರು ಲಿಂಕ್ ಕ್ಲಿಕ್ ಮಾಡಿರ್ತಾರೆ, ಆ ಲಿಂಕ್ ಏನಾರು ಕ್ಲಿಕ್ ಮಾಡಿದಾಗ ನಿಮ್ಮ ಫೋನ್ ಒಳಗಿರೋ ಎಲ್ಲ ಇನ್ಫಾರ್ಮೇಷನ್ ಆ ಪರ್ಸನ್ಗೆ ಹೋಗುತ್ತೆ. ಅದ್ರ ಥ್ರೂ ಅವರು ಹ್ಯಾಕ್ ಮಾಡ್ಬೋದು. ಅದು ಕೂಡ ಅವ್ರಿಗೆ ಜಾಸ್ತಿ ನಾಲೆಜ್ ಇರ್ಬೇಕು ಅದ್ರೊಳಗೆ. ಹಂಗೆ ರ್ಯಾಂಡಮ್ಲಿ ನಾನು ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋದು ಹೆಂಗೆ ಅಂತ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋ ವೈರಲ್ ಆಗತ್ತೆ ಹೊರತು ಆ ವಿಡಿಯೋ ಒಳಗೆ ಏನು ಇನ್ಫಾರ್ಮೇಷನ್ ಇರಂಗಿಲ್ಲ. ಈಗ ಹ್ಯಾಕ್ ಮಾಡಂಗಿದ್ದಿದ್ರೆ ನಾನು ಫಸ್ಟ್ ನಿಮ್ಮ ಅಕೌಂಟ್ನೇ ಹ್ಯಾಕ್ ಮಾಡ್ತಿದ್ದೆ. ಅದು ಹೆಂಗೆ ಥಿಂಕ್ ಮಾಡ್ತೀರಿ ಏನಪ್ಪ ಇನ್ಸ್ಟಾಗ್ರಾಮ್ನ ಹ್ಯಾಕ್ ಮಾಡೋಕ್ಕಾಗತ್ತೆ ಅಂತ? ಜಸ್ಟ್ ನಾವು ಬೇಕಂದ್ರೆ ಪಾಸ್ವರ್ಡ್ ಗೆಸ್ ಮಾಡ್ಬೋದು. ಪಾಸ್ವರ್ಡ್ ಗೆಸ್ ಮಾಡಿ ಅಥವಾ ಈಗ ಸುಮಾರು ಜನ ಮೊಬೈಲ್ ನಂಬರ್ ಇಡ್ತಾರೆ ಪಾಸ್ವರ್ಡು, ಇಲ್ಲ ಅವ್ರು ಫಸ್ಟ್ ಹೆಸರು ಇಡ್ತಾರೆ, ಇಲ್ಲ ಡೇಟ್ ಆಫ್ ಬರ್ತ್ ಇಡ್ತಾರೆ, ಏನಾರ ಒಂದು ಇಡ್ತಾರೆ. ಸೊ ಅದನ್ನು ಗೆಸ್ ಮಾಡಿ ನಾವು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಅದು ಲಾಗಿನ್ ಸಕ್ಸಸ್ ಆತಂದ್ರೆ ಅದಕ್ಕೂ ಹ್ಯಾಕ್ ಅಂತಲೇ ಹೇಳ್ಬಿಡ್ತಾರೆ ನಮ್ಮ ಜನ. ಸೊ ಅವ್ರು ಏನು ಪಾಸ್ವರ್ಡ್ ಇಟ್ಟಿರ್ತಾರಲ್ಲ ಅದನ್ನು ಜಸ್ಟ್ ಥಿಂಕ್ ಮಾಡಿ ಟ್ರೈ ಮಾಡೋದು. ಸೊ ಅದು ಹ್ಯಾಕಿಂಗ್ ಅಲ್ಲ. ಆ್ಯಂಡ್ ನಿಮ್ಗೆ ಇದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಇನ್ಸ್ಟಾಗ್ರಾಮ್ನ ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಅನ್ನೋದು. ಇನ್ಸ್ಟಾಗ್ರಾಮು ಅಷ್ಟು ಚಪ್ರಿ ಆ್ಯಪ್ ಅಲ್ಲ, ಯಾರು ಬೇಕಾದ್ರೂ ಹ್ಯಾಕ್ ಮಾಡೋಕೆ. ಅದಕ್ಕೆ ಪ್ರಾಪರಾಗಿ ನಾಲೆಜ್ ಇರಬೇಕು. ಸೊ ಅವಾಗ ಮಾತ್ರ ಹ್ಯಾಕ್ ಮಾಡೋಕ್ಕೆ ಸಾಧ್ಯ. ಸೊ ಹಂಗೆ ಸುಮ್ಮನೆ ಹ್ಯಾಕ್ ಮಾಡೋದು ಅಂತ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಪ್ಪ. ಅವನವನು ಸಾಕಾಗಿ ಹೋಗಿದ್ದು ನೋಡಿ.